ಒಂಚೂರೇ ಚೂರು ರುಚಿಗೆ ತಕ್ಕಷ್ಟು. ಓಕೆ. ಸ್ವಲ್ಪ ಜೀರಾ ಪೌಡರ್ ಒಂಚೂರೇ ಚೂರು, ಒಂದು ಹಾಫ್ ಟೇಬಲ್ ಸ್ಪೂನ್ ಅಷ್ಟು. ಓಕೆ. ಅಂಡ್ 1 ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಪೌಡರ್. ಓಕೆ. ಕ್ಯಾರೆಟ್ ಒಂದು ಬೌಲ್. ಮತ್ತೆ ಇನ್ನು ಯಾವ ವೆಜಿಟೇಬಲ್ಸ್ ಬೇಕೋ ನಾವು ಆಡ್ ಮಾಡ್ಕೋಬಹುದು ಇದಕ್ಕೆ ಆ ತರ. ಮತ್ತೆ ಗ್ರೀನ್ ಚಿಲ್ಲಿ, ಸ್ಪೈಸಿ ಮೆಣಸಿನಕಾಯಿ ಎಷ್ಟು ಬೇಕೋ ಅಷ್ಟು. 1 ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ. 1 ಟೇಬಲ್ ಸ್ಪೂನ್ ಅಷ್ಟು ಇದು ಸೋಂಪು ಕಾಳು. ಓಕೆ. ಡೈಜೆಷನ್ಗೆ ಒಳ್ಳೇದು ಮತ್ತೆ ಒಳ್ಳೆ ಫ್ಲೇವರ್ ಕೊಡುತ್ತೆ ಇದು. ಸೂಪರ್ ಅಕ್ಕ. ಹಾಗೆ ಒಂದು ಚಿಕ್ಕ ಬೌಲ್ ಅಷ್ಟು ಕೊತ್ತಂಬರಿ ಸೊಪ್ಪು. ಹಾಗೆ ನಿಮಗೆ ಎಷ್ಟು ಸ್ಪೈಸಿ ಬೇಕೋ ಅಷ್ಟು ಖಾರ ಕೈಯಲ್ಲಿ ಹಾಕೋತೀರಾ? 1 ಟೇಬಲ್ ಸ್ಪೂನ್ ಅಷ್ಟು ಹಾಕೊಂಡಿದ್ದೀನಿ ನಾನು. ಮತ್ತೆ ಇದು ಸ್ಮ್ಯಾಶ್ ಮಾಡಿರೋಂತ ಬನಾನಾ ಇದು. ಸೊ ಇದು ಒಂದು ಹಾಫ್ ಬೌಲ್ ಅಷ್ಟು ನಾನು ಹಾಕೋತಾ ಇದ್ದೀನಿ. ಪ್ರಿಪೇರ್ ಮಾಡೋಣ. ರಾಜಸ್ಥಾನ್ ಟ್ರೆಡಿಷನ್ ಅಂತ ಹೇಳಿದ್ರಲ್ಲ, ಲೈಕ್ ಹೆಂಗೆ, ಕೆನ್ ಯು ಪ್ಲೀಸ್ ಎಕ್ಸ್ಪ್ಲೇನ್ ಒಂಚೂರು ಹೇಳ್ತೀರಾ ನಂಗೆ ಯಾವ ತರ? ಮ್ಯಾಮ್ ಈಗ ಇದು ನಾನು ಹಾಕಿರೋದು ಪೋಸಾಕ್ ಡ್ರೆಸ್ ಅಂತ. ಪೋಸಾಕ್ ಅಂತ ಈ ಡ್ರೆಸ್ಸಿಗೆ ಶಿಲ್ಪಾ ಶೆಟ್ಟಿ ಅವರು ಒಂದ್ಸರಿ ಹಾಕಿದ್ರು ಲಾಸ್ಟ್ ಒಂದು ಪ್ರಮೋಷನ್ ಅಲ್ಲಿ. ಸೊ ಇದು ಈ ಡ್ರೆಸ್ಸಿಗೆ ಪರ್ಟಿಕ್ಯುಲರ್ಲಿ ಪೋಸಾಕ್ ಅಂತ ಹೇಳ್ತಾರೆ. ಸೊ ಇದಕ್ಕೆ ಈ ತರ ಸ್ಟೆಪ್ ಢಾಲ್ ಉತ್ತರ ಅಂತ ಹೇಳ್ತೀವಿ ನಮ್ ಕಡೆ. ಈ ತರ ಸ್ಟೆಪ್ಸ್ ಇರೋ ಬ್ಯಾಂಗಲ್ಸ್ ಹಾಕೋತೀವಿ ನಾವು. ಮತ್ತೆ ಇನ್ನೊಂದು ಗಾಗ್ರಾ ಚೋಲಿ ಬರುತ್ತಲ್ಲ, ಅದಕ್ಕೆ ಇನ್ನು ಇದೇ ತರದಲ್ಲಿ ಫ್ಲಾಟ್ ಇರೋ ಬ್ಯಾಂಗಲ್ ಸೆಟ್ ನ ಆ ತರ ಹಾಕೋತೀವಿ. ಇದ್ರಲ್ಲೂ ಒಂದೊಂದ್ ತರ ಇದೆ. ಇದೆಲ್ಲ ಟ್ರೆಡಿಷನ್ ಅಥವಾ ನೀವು ಸುಮ್ನೆ ಚೆನ್ನಾಗಿ ಕಾಣುತ್ತೆ? ಇಲ್ಲ ಮ್ಯಾಮ್, ಇದು ಟ್ರೆಡಿಷನ್ ತರಾನೇ. ಮತ್ತೆ ಮೆಹಂದಿ ಬಂದು ಟ್ರೆಡಿಷನ್. ನಮ್ ಕಡೆ ಮದ್ವೆ ಇದ್ರೂ ಟ್ರೆಡಿಷನ್. ಮತ್ತೆ ಹೆಣ್ಮಕ್ಳು ಅವ್ರ ತವ್ರ ಮನೆಗೆ ಹೋದ್ರೆ ತವ್ರ ಮನೆಯಿಂದ ಬರ್ಬೇಕಾದ್ರೆ ಕಂಪಲ್ಸರಿ ಅವ್ರ ಮದರು ಮತ್ತೆ ಇಲ್ಲ ಅವ್ರ ಅತ್ತಿಗೆ ಯಾರಿದ್ರು ಮೆಹಂದಿ ಹಾಕ್ಬಿಟ್ಟೆ ಕಳ್ಸೋದು. ಸ್ವಲ್ಪ ನೀರು ಇಲ್ಲಿದೆ, ನೀರು. ಇವಾಗ ಹಿಟ್ಟು ಈ ತರ ಡೋ ಪ್ರಿಪೇರ್ ಆಗಿದೆ. ಇದಕ್ಕೆ ಲಾಸ್ಟ್ ಅಲ್ಲಿ ಏನ್ ಮಾಡ್ಬೇಕಂದ್ರೆ, ಚಪಾತಿ ಎಲ್ಲ ನೀಟಾಗಿ ಫಿನಿಶಿಂಗ್ ಬರ್ಬೇಕಂದ್ರೆ ಸ್ವಲ್ಪ ಗೀ ಹಾಕ್ಬೇಕು. ಈ ತರ ಇದು ಹಾಕ್ಬಿಟ್ಟು ಒಂದು 5 ಮಿನಿಟ್ಸ್ ಇದನ್ನ ಬಿಡ್ಬೇಕು. ನಾನು ಒಂದು ಚಿಕ್ಕದಾಗಿ ಒಂದು ಯೂನಿಟ್ ಟೆಸ್ಟ್ ತರ ಮಾಡ್ತೀನಿ. ಎಸ್ ಮ್ಯಾಮ್. ಯಾವ ದೋಸೆ ನ್ಯೂಸ್ ಪೇಪರ್ ನ ಯೂಸ್ ಮಾಡುತ್ತೆ? ಯಾವ ದೋಸೆ ನ್ಯೂಸ್ ಪೇಪರ್ ಯೂಸ್ ಮಾಡುತ್ತಾ? ನೀರು ದೋಸೆ. ಪೇಪರ್ ದೋಸೆ. ನಾನೇ ಹೇಳ್ಬಿಟ್ಟಿದ್ದೆ ಯಾವ ದೋಸೆ ಪೇಪರ್ ಯೂಸ್ ಮಾಡುತ್ತೆ. ಪೇಪರ್ ದೋಸೆ. ಯಾವ ಫ್ರೂಟ್ ಲವ್ ಜಾಸ್ತಿ ತೋರ್ಸುತ್ತೆ? ಯಾವ ಫ್ರೂಟ್ ಲವ್ ಜಾಸ್ತಿ ತೋರಿಸುತ್ತೆ? ಮ್ಯಾಮ್ ನಂಗೆ ಗೊತ್ತಿಲ್ಲ, ತಲೆ ವರ್ಕ್ ಆಗ್ತಾ ಇಲ್ಲ ನನಗೆ. ಸ್ಟ್ರಾಬೆರಿ. ಅದಕ್ಕೆ. ಓಕೆ. ನಿಮ್ಮ ಡೋವಿನ ಡೌ ಮುಗಿದಿದ್ಯಾ? ಕಂಪ್ಲೀಟ್ ಆಗಿ ಪ್ರಿಪೇರ್ ಆಗಿ. ಇವಾಗ ಏನ್ ಮಾಡ್ಕೊಳ್ಳೋಣ? ಪರಾಟ ಪ್ರಿಪೇರ್ ಮಾಡ್ಕೊಳ್ಳೋಣ. ಪರಾಟ ಪ್ರಿಪೇರ್ ಮಾಡ್ಕೊಳ್ಳೋಕೆ ಏನ್ ಬೇಕು ನಿಮ್ಗೆ? ಲಟ್ಟಣಿಗೆ ಮಣೆ, ತವಾ, ಮಹಿಮಾ ಅವ್ರೆ? ಮ್ಯಾಮ್ M.Com. ಹೌದು ಮ್ಯಾಮ್. ಅಕ್ಕ ತುಮಕೂರಲ್ಲಿ. ಏನಕ್ಕ ಒಂದೊಂದ್ ಸತಿ ಒಂದೊಂದು ಊರು ಹೇಳ್ಸ್ತೆ. ಕರೆಕ್ಟಾಗಿ ಬರ್ತಿದ್ದಾರೆ ಪ್ರೇಮ್ ಸರ್. ಸೇಟು ಫಿಗರ್ ಬುಟ್ಟಿಗೆ ಬೀಳುತ್ತಾ ಇದೆ ಅಂತ ನೀವ್ ಅನ್ಕೊಂಡಿರ್ಬೋದು. ಸೇಟು ಫಿಗರ್ M.Com ಗ್ರಾಜುಯೇಟು. ಹಂಗೆಲ್ಲ ಸಾಧ್ಯ ಮಹಿಮಾ ಅಕ್ಕ ಅಂತ ಚಾನ್ಸೇ ಇಲ್ಲ. ಓಕೆ, ಸೊ ಇವತ್ತು ನಾವು ಯೂಸ್ ಮಾಡ್ತಾ ಇದೀವಿ ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಇದು ನಮ್ಮ ಜೆಮಿನಿ ಎಡಿಬಲ್ಸ್ ಅಂಡ್ ಫ್ಯಾಟ್ಸ್ ಇಂಡಿಯಾ ಲಿಮಿಟೆಡ್ ಅವರ ಕಂಪನಿ ಅವರು. ಈ ಕಂಪನಿನಲ್ಲಿ ಸಾಕಷ್ಟು ಹೆಲ್ದಿ ಆಯಿಲ್ಸ್ ಇದೆ. ಲೈಕ್ ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ನಾವು ಯೂಸ್ ಮಾಡ್ತಾ ಇರೋದು, ಫ್ರೀಡಮ್ ಫಿಸಿಕಲಿ ರಿಫೈನ್ಡ್ ರೈಸ್ ಬ್ರಾನ್ ಆಯಿಲ್, ಫ್ರೀಡಮ್ ಕಚಿಗನಿ ಮಸ್ಟರ್ಡ್ ಆಯಿಲ್, ಫ್ರೀಡಮ್ ಗ್ರೌಂಡ್ನಟ್ ಆಯಿಲ್. ಸೊ ಈ ಥರದ ಸಾಕಷ್ಟು ಹೆಲ್ದಿ ಆಯಿಲ್ಸ್ಗಳಿದಾವೆ. ಆ್ಯಂಡ್ ಈ ಆಯಿಲ್ನ ಬಳಸಿ ಮಾಡಿರುವಂಥ ಅಡುಗೆನ ನೀವು ಗಿಲ್ಟ್ ಫ್ರೀ ಆಗಿ ತಿನ್ಬೋದು. ಯಾಕೆಂದರೆ ಸ್ವತಃ ಬ್ರ್ಯಾಂಡೇ ಹೇಳೋ ಹಾಗೆ ಫ್ರೀಡಮ್ ಟು ಈಟ್, ಫ್ರೀಡಮ್ ಟು ಎಂಜಾಯ್. ಸೊ ನಮ್ಮ ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಇಂಡಿಯಾದಲ್ಲೇ ಅತಿ ಹೆಚ್ಚು ಸೇಲ್ ಆಗ್ತಾ ಇರುವಂಥ ಆಯಿಲ್. ಇದು ತುಂಬ ಮಾಡರ್ನ್ ಫೆಸಿಲಿಟೀಸ್ ಅಲ್ಲಿ ತಯಾರಾಗುವಂಥದ್ದು. ಅಂದರೆ ಯಾವುದೇ ರೀತಿಯ ಹ್ಯೂಮನ್ ಟಚ್ ಇಲ್ಲದೆ. ಇನ್ನೊಂದು ಸ್ಪೆಷಾಲಿಟಿ ಏನಪ್ಪಾ ಅಂತಂದರೆ ಕಡಿಮೆ ಆಯಿಲಲ್ಲಿ ಜಾಸ್ತಿ ಅಡುಗೆ ಮಾಡ್ತೀವಿ. ನೋಡಿ ಮೇಡಮ್ ಎಷ್ಟಾಗಲಿ. ಇಷ್ಟು ನೀಟಾಗಿ ಲಟ್ಟಿಸ್ಬೋದು. ಅದಕ್ಕೆ ನಿಮ್ಮಲ್ಲಿ ಬೇಗ ಮದುವೆ ಮಾಡ್ಬಿಟ್ರಿ. ಬೇಗ ನಾನು ಇನ್ಸ್ಟಾಗ್ರಾಮಲ್ಲಿ ರೀಲಲ್ಲೆಲ್ಲ ನೋಡಿರ್ತೀನಿ. ಅಮ್ಮ ನೋಡಮ್ಮ ನಾನು ಚೆನ್ನಾಗಿ ರೊಟ್ಟಿ ತಡ್ದೆ ಅಂದಿದ ತಕ್ಷಣ ಟಾಟ ಮದುವೆ ಮಾಡ್ಬಿಡ್ತಾರೆ. ಏನ್ ಮೇಡಮ್ ನಿಮ್ ಕೈನೇ ಒಂದು ಸ್ಪ್ಯಾಚುಲ ತರ ಮಾಡ್ಕೊಬಿಟ್ಟಿದ್ದೀರಾ? ನಮ್ ದಿನ ಒತ್ತಿ ಚಪಾತಿ ಅಭ್ಯಾಸ ಆಗಿದೆಯಲ್ಲ. ನಿಧಾನಕ್ಕೆ ಒತ್ತಿ ಮೇಡಮ್. ಚಪಾತಿಗೆ ನೋವಾಗಲ್ವಾ? ಇಲ್ಲ ಹೆಂಗ್ ನೋಡ್ತೀವಿ ಪಾಪ. ಚಪಾತಿಗೆ ಬಾಯಿನ ಇದ್ರೆ ಹಲ್ಲು ಬಾ ಅಂತಿತ್ತೇನೋ ಪಾಪ. ನಾವು ಏನ್ ಅರ್ಕೊಂಡ್ ಮಾಡಿದ್ರು ಹಿಂಗ್ ದುಂಡುಂಡಕ್ ಬರಲ್ಲ ಅಕ್ಕ. ನೀವು ಬರೀ ಲಟ್ಸಿದ್ರೆ ನಿಮ್ ಮಾತು ಕೇಳುತ್ತೆ ನೋಡಿ. ಚಪಾತಿಗೆ ಆಕ್ಚುಲಿ ಚಪಾತಿಗೆ ಪರ್ಫೆಕ್ಷನ್ ಅಂದ್ರೆ ನಾವು ಈ ತರ ರೋಲ್ ಮಾಡ್ಬೇಕಾದ್ರೆ ಚಪಾತಿ ಆಟೋಮೆಟಿಕ್ ಆಗಿ ತಿರುಗ್ಬೇಕು ಈ ತರ. ಅವಾಗ ಚಪಾತಿ ಪರ್ಫೆಕ್ಟ್ ಆಗುತ್ತೆ. ನಮ್ಮಮ್ಮ ನಂಗೆ ನಮ್ ಕಡೆ ಹೇಳ್ಕೊಡ್ತಾರೆ ಆ ತರ. ಈ ನ್ಯಾಕು ಈ ಟ್ರಿಕ್ಕು ಬ್ಯಾಕ್ ಎಲ್ಲ ನಮಗ್ ಗೊತ್ತೇ ಇರ್ಲಿಲ್ವಲ್ಲ.
ಮ್ಯಾಮ್ ರಾಜಸ್ಥಾನಿ ಬನಾನಾ ಪರಾಟ ರೆಡಿ ಇದೆ. ಥ್ಯಾಂಕ್ ಯು.